ಸ್ನೇಹಿತರು ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ. ಬಹಳ ಒಂದು ಪ್ರಮುಖವಾದಂತ ಅಪ್ಡೇಟ್ ಇದೆ. ತುಂಬಾ ಬ್ರೀಫ್ ಆಗಿದೆ. ತುಂಬಾ ಜನ ಯಾವುದೇ ಟೀಚರ್ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಮಾಡಿದ್ರೆ ಕೆಲವರು ಕೇಳ್ತಾ ಇರ್ತಾರೆ. ಸೊ ರಾಜ್ಯದ ಯಾವ್ದಾದ್ರು ಜಿಲ್ಲೆ ಅಥವಾ ತಾಲೂಕುಗಳಲ್ಲಿ ಎಲ್ಲೇ ಯಾವುದೇ ಸಂಸ್ಥೆಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾಹಿತಿ ಗೊತ್ತಾದ್ರೆ ನಿಮ್ಮ ಯೂಟ್ಯೂಬ್ ವಾಹಿನಿಯಿಂದ ನಮಗೆ ಅದನ್ನ ತಿಳಿಸೋ ಪ್ರಯತ್ನ ಮಾಡಿ ಅಂತ. ಸೊ ಹಾಗಾಗಿ ಅವ್ರು ಹೇಳಿದ್ರು ಅಂತ ನಾವೊಂದು ಈ ಪ್ರಯತ್ನ ಮಾಡ್ತಿರೋದು ಅಷ್ಟೇ. ಈಗ ಕೆಲವೊಂದು ಪಾಯಿಂಟ್ಸ್ ಆಡ್ ಅಪ್ ಮಾಡಿದ್ದಾರೆ ಇಲ್ಲಿ. ಸೊ ಆರಂಭದಲ್ಲಿ ಹೇಳ್ಬಿಡ್ತೀನಿ, ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಅಪ್ಲೈ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಲೆಟ್ಸ್ ಬಿಗಿನ್ಸ್ ಫ್ರಮ್ ವೆರಿ ಫಸ್ಟ್ ಹೆಡ್ಡಿಂಗ್. ಇಲ್ಲಿ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಆಹ್ವಾನ ಅಂತ ಹೇಳಿದ್ದಾರೆ. ಸೊ ಎಲ್ಲಿ ಇದು ನೋಡಿ, ಮಡಿಕೇರಿಯಿಂದ ಬಂದಿರತಕ್ಕಂಥ ಅಪ್ಡೇಟ್ ಇದು. ಸೊ ಮಡಿಕೇರಿ ಬಿಟ್ಟು ಬೇರೆ ಭಾಗದವ್ರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲ್ವಾ ಅಂತ ತುಂಬಾ ಜನ ಕಮೆಂಟ್ ಅಲ್ಲಿ ಕೇಳ್ಬೋದು. ಕಾಂಟ್ಯಾಕ್ಟ್ ನಂಬರ್ಸ್ ಅನ್ನ ಪ್ರತಿಯೊಂದು ಸ್ಕೂಲ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಅದನ್ನ ಹೇಳ್ತೀನಿ ನಾನು. ಅವರಿಗೆ ಕರೆ ಮಾಡಿ ನೀವು ಜಾಸ್ತಿ ಇನ್ಫಾರ್ಮೇಶನ್ ಪಡ್ಕೊಳ್ಬಹುದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಸತಿ ಶಾಲೆಗಳು ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಎಲ್ಲಿ ಕನ್ಫರ್ಮ್ ಮಾಡಿರೋದು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಸತಿ ಶಾಲೆ ಕಾಲೇಜುಗಳಲ್ಲಿ 2025-26ನೇ ಶೈಕ್ಷಣಿಕ ಸಾಲಿಗೆ ಖಾಲಿ ಇರುವ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಹುದ್ದೆಗಾಗಿ ಅರ್ಜಿಯನ್ನ ಆಹ್ವಾನ ಮಾಡಲಾಗಿದೆ. ಮುಂದುವರೆದಂತೆ ಹೇಳ್ತಾರೆ. ಸೊ ಜೂನ್ 3ನೇ ತಾರೀಕು ಒಳಗಡೆ ಏನ್ ಮಾಡಬೇಕು, ನೀವು ಅರ್ಜಿಯನ್ನ ಅವ್ರ ಕಡೆಯಿಂದ ಪಡ್ಕೊಳ್ಬೇಕು. ಅರ್ಹ ಅಭ್ಯರ್ಥಿಗಳು ಜೂನ್ 3ರ ಒಳಗೆ ಸೂಕ್ತ ದಾಖಲೆಗಳೊಂದಿಗೆ ವಸತಿ ಶಾಲಾ ಕಾಲೇಜುಗಳಲ್ಲಿ ಅರ್ಜಿಯನ್ನ ಪಡೆಯಬಹುದಾಗಿದೆ ಅಂತ ಹೇಳಿದ್ರೆ, ಬಹಳ ಪ್ರಮುಖವಾಗಿ ಒಂದು ಪಾಯಿಂಟ್ ಅನ್ನ ಆಡ್ ಅಪ್ ಮಾಡಿದ್ರೆ, ಅಂದ್ರೆ ಯಾರಿಗೆ ಪ್ರಯಾರಿಟಿನ ಕೊಡಬೇಕು ಅಂತ. ಟಿಇಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಮೊದಲ ಆದ್ಯತೆ ನೀಡಬೇಕಾಗುತ್ತೆ. ಒಂದು ವೇಳೆ ಅಂತಹ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಮೆರಿಟ್ ಆಧಾರದ ಮೇಲೆ ಅವರನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಪ್ರಯಾರಿಟೀಸ್ ಗೋಸ್ ಟು ಯಾರೆಲ್ಲ ಅಂಡ್ ದೋಸ್ ಹೂ ಆರ್ ಗಾಟ್ ಎಲಿಜಿಬಲ್ ಇನ್ ಟಿಇಟಿ ಎಕ್ಸಾಮಿನೇಷನ್, ಅವರಿಗೆ ಫಸ್ಟ್ ಪ್ರಯಾರಿಟಿಯನ್ನು ಕೊಡ್ತಾರೆ. ಇನ್ ಕೇಸ್ ಆ ರೀತಿಯ ಅಭ್ಯರ್ಥಿಗಳು ಸಿಕ್ಲಿಲ್ಲ ಅಂತಕ್ಕಂಥ ಒಂದು ಪಕ್ಷದಲ್ಲಿ ಮೆರಿಟ್ ಆಧಾರದ ಮೇಲೆ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಯಾರ್ದು ಸ್ಕೋರ್ ಜಾಸ್ತಿ ಇದೆ ಅದನ್ನ ನೋಡ್ಕೊಂಡು ಅಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಡ್ ನೋಡಿ ಇಲ್ಲಿ ಹೇಳಿದ್ದಾರೆ, ಈಗ ನಿಮ್ಗೆ ಎಲ್ಲೆಲ್ಲಿ ಅರ್ಜಿಯನ್ನ ಕಾಲ್ಫರ್ ಮಾಡಿದ್ರೆ ಅಂತ. ಅರ್ಜಿಯನ್ನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಾಲೇಜು, ಬಸವನಹಳ್ಳಿ, ಕುಶಾಲನಗರ ತಾಲೂಕು. ನೋಡಿ ಇಲ್ಲೊಂದು ಮೊಬೈಲ್ ನಂಬರ್ ಹೇಳಿದ್ದಾರೆ, ಇಲ್ಲೂ ಅವೈಲೇಬಲ್ ಆಗುತ್ತೆ. ಹಾಗೇನೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕೂಡಿಗೆ ಮೊಬೈಲ್ ಸಂಖ್ಯೆನ ಹೇಳಲ್ಲ, ನೋಡಿ ಇಲ್ಲಿ ಕಾಣ್ತಿದೆ ನಿಮ್ಮ ಸ್ಕ್ರೀನ್. ಬೇಕಾದ್ರೆ ಇದನ್ನ ನೋಟ್ ಮಾಡ್ಕೊಂಡು ಆ ಭಾಗದವರು ಯಾರಿಗೆ ಹತ್ರ ಇದೆಯೋ ಅವ್ರು ಕಾಲ್ ಮಾಡಿ ನೀವು ಇನ್ಫಾರ್ಮೇಶನ್ ತಗೊಳ್ಬಹುದು. ಹಾಗೇನೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಆಲೂರು, ಸಿದ್ದಾಪುರ. ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ನಾಪೋಕ್ಲು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಲಕಿಯರ ವಸತಿ ಶಾಲೆ ತೊಳೂರು ಶೆಟ್ಟಳ್ಳಿ, ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಭಾಗಮಂಡಲ, ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜು ಗಲಂಗದೂರು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ತಿತ್ಮತಿ, ವಸತಿ ಶಾಲೆ ಹುದಿಗೇರಿ. ಸೊ ಇದಿಷ್ಟು ಶಾಲೆಗಳಲ್ಲಿ ಒಂದಷ್ಟು ಅತಿಥಿ ಶಿಕ್ಷಕ ಮತ್ತು ಉಪನ್ಯಾಸಕ ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ರು. ಸೊ ನೀವು ಮೊಬೈಲ್ ಸಂಖ್ಯೆಗೆ ಅವ್ರು ಕರೆ ಮಾಡ್ತು ಅಂದ್ರೆ ನಿಮ್ಗೆ ಬೇಕಾದಂತ ಎಲ್ಲಾ ಇನ್ಫಾರ್ಮೇಶನ್ಸ್ ಅವೈಲೇಬಲ್ ಆಗುತ್ತೆ. ಸೊ ಇದನ್ನ ಯಾರು ಹೇಳಿರುವಂತದ್ದು, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಶೇಖರ್ ಅವರು ಇಲ್ಲಿ ಮಾಹಿತಿಯನ್ನ ತಿಳಿಸಿದ್ದಾರೆ. ಹಾಗಾಗಿ ದಯಮಾಡಿ ಈಗ ಯಾವೆಲ್ಲ ಶಾಲೆಗಳ ಒಂದು ಹೆಸರನ್ನ ಹೇಳಿದೆ, ತಾಲೂಕುಗಳನ್ನ ಮೊಬೈಲ್ ಸಂಖ್ಯೆ ಅಲ್ಲೇ ಅದನ್ನ ಆಡಪ್ ಮಾಡಿಬಿಟ್ಟಿದ್ದಾರೆ. ಅವರಿಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು, ಸೊ ಯಾರಿಗೆ ಆಸಕ್ತಿ ಇದೆಯೋ ಅವರು ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ. ಜೂನ್ 3ನೇ ತಾರೀಕು ಒಳಗಡೆ ನಾನು ಯಾವ ಸ್ಕೂಲ್ಸ್ ಕಾಲೇಜಸ್ ಹೇಳಿದೆ ಅಲ್ಲಿಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದು. ಅಂದ್ರೆ ಸುಮಾರು ತಾಲೂಕು ಹೇಳಿದೀನಿ ಈಗ ನಾನು. ಅಲ್ಲಲ್ಲಿ ಮೊರಾರ್ಜಿ ದೇಸಾಯಿ ಸ್ಕೂಲ್ಸು, ಅಂಬೇಡ್ಕರ್ ಸ್ಕೂಲ್ಸು ಇವೆಲ್ಲವೂ ಇರ್ತಿದೆ. ನಿಮ್ಗೆ ಯಾವ್ದು ನಿಯರ್ ಅಂತ ಇರುತ್ತೆ ಅಲ್ಲಿಗೆ ವಿಸಿಟ್ ಮಾಡಿ ನೀವು ಅಪ್ಲಿಕೇಶನ್ ತಗೊಂಡು ಅರ್ಜಿಯನ್ನ ಸಲ್ಲಿಸಿ. ಸೊ ಧನ್ಯವಾದ, ಇದೊಂದು ಸಂಕ್ಷಿಪ್ತವಾದ ಮಾಹಿತಿಯನ್ನ ನೋಡಿದ್ದಕ್ಕೆ.